ನಮಸ್ಕಾರ ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಆದಿಚುಂಚನಗಿರಿ ಮಠಕ್ಕೆ, ಕಾಲಭೈರವೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದೀನಿ. ಸೊ ಇವತ್ತಿನ ಒಂದು ಕಂಪ್ಲೀಟ್ ಡೇ ವ್ಲಾಗಲ್ಲಿ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಶಿರಾದಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ನೀವೆಲ್ಲರೂ ತುಮಕೂರಿಂದ ಬರ್ತೀರಿ ಅಂದರೆ ತುಮಕೂರು ಟು ಕುಣಿಗಲ್ ಟು ನೀವು ಆದಿಚುಂಚನಗಿರಿಗೆ ಬರ್ಬೋದು ಯಡಿಯೂರು ರೋಡ್ ಮೂಲಕ. ನಿಮಗೆ 67 ಕಿಲೋಮೀಟರ್ ಆಗುತ್ತೆ. 1 ಅವರ್ 42 ಮಿನಿಟ್ಸ್ ಆಗುತ್ತೆ ನೀವು ಇಲ್ಲಿ ಬರಲಿಕ್ಕೆ. ನೀವು ಬಸ್ ಸ್ಟ್ಯಾಂಡಿಂದ ನಿಮಗೆ ಡೈರೆಕ್ಟಾಗಿ ಆದಿಚುಂಚನಗಿರಿಗೆ ಬಸ್ ಸಹ ಇದೆ. ಸ್ವಲ್ಪ ಬಸ್ಸಿನ ಫೆಸಿಲಿಟಿ ಕಡಿಮೆ ಇರೋದ್ರಿಂದ ನೀವು ಆಟೋ ಮಾಡ್ಕೊಂಬಂದ್ರಿ ಅಂದರೆ ಬೇಗ ದರ್ಶನವನ್ನು ಮುಗಿಸ್ಕೊಬೋದು. ಆಟೋಗೆ ಒಂದು 30 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ಬೆಳ್ಳೂರು ಕ್ರಾಸಿಂದ ನಾವು ಆಟೋವನ್ನು ಹತ್ಕೊಂಡು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ದೇವಸ್ಥಾನ ರೋಡಲ್ಲಿ ಬರ್ತಾ ನೀವು ಈಗ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ತೀರಿ, ಭುಕ್ತಿ ಮನೆ, ಹೊಸ ಭುಕ್ತಿ ಮನೆ ಬಾಡಿಗೆಗೆ ದೊರೆಯುತ್ತೆ ಅಂತ ಈ ಥರ ಎಲ್ಲ ಹಾಕಿದಾರಲ್ಲ, ಏನಂತ ನೀವು ಕೇಳ್ತಾ ಇರ್ಬೋದು. ಭುಕ್ತಿ ಮನೆ ಅಂತ ಅಂದರೆ ಏನು ಅಂತ ಅಂದರೆ ಕೆಲವೊಂದು ಮನೆಗಳಲ್ಲಿ ಏನಿರುತ್ತೆ ಅಂತಂದರೆ ಈ ಮಠದ ಹತ್ರ ಬಂದು ಜಾತ್ರೆ ಮಾಡ್ಕೊಂಡು ಹೋಗೋದು, ಈ ಸನ್ನಿಧಾನಕ್ಕೆ ಬಂದು ಪೂಜೆನ ಮಾಡಿಸೋವಂಥದ್ದು ಅದೆಲ್ಲ ಸಹ ಇರುತ್ತೆ. ಆವಾಗ ಏನು ಮಾಡ್ತಾರೆ ಅಂತ ಅಂದರೆ ದೂರದಿಂದ ಎಲ್ಲ ಬಂದಿರ್ತಾರಲ್ಲ, ಅವ್ರು ಬಂದು ಈ ಥರ ಭುಕ್ತಿ ಮನೆಗಳಲ್ಲಿ ಬಾಡಿಗೆನ ತೊಗೊಂಡು ಬಾಡಿಗೆಗೆ ಉಳ್ಕೊತಾರೆ. ಹಾಗೆಯೇ ಜಾತ್ರೆಗಳನ್ನೆಲ್ಲ ಮುಗಿಸ್ಕೊತಾರೆ. ಕೆಲವೊಬ್ಬರು ಕಡೆ ಕುರಿ ಕೋಳಿ ಸಹ ಮಾಡೋದಿರುತ್ತೆ, ಇನ್ನು ಕೆಲವೊಬ್ಬರ ಕಡೆ ಇರೋದಿಲ್ಲ. ಸಿಹಿ ಅಡುಗೆ ಸಹ ವ್ಯವಸ್ಥೆ ಇರುತ್ತೆ. ಎಲ್ಲದಕ್ಕೂ ಕೂಡ ಒಂದು ವಾಶ್ರೂಮಿಂದ ಹಿಡಿದು ಎಲ್ಲ ಒಂದು ಫೆಸಿಲಿಟಿ ಇರುವಂತಹ ಒಂದು ದೊಡ್ಡದು ಹಾಲ್ ಇರುತ್ತೆ. ಸೊ ಅಲ್ಲಿ ನಾವು ರೆಂಟಿಗೆ ಉಳ್ಕೊಂಡು ಜಾತ್ರೆಯನ್ನೆಲ್ಲ ಸಹ ಮುಗಿಸ್ಕೊಂಡು ಹೋಗ್ಬೋದು. ಜಾತ್ರೆ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಎಲ್ಲ ಸಹ ಮುಂಚೆನೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಅಂದರೆ ಎಲ್ಲ ಸಹ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಎಲ್ಲ ಸಹ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಲ್ ನಮ್ಮ ದೇವಸ್ಥಾನದಿಂದ ಡೌನಲ್ಲಿಗೆ ಅಂದರೆ 2 ಕಿಲೋಮೀಟರ್ ತನಕನೂ ಈ ಥರ ಭುಕ್ತಿ ಮನೆಗಳನ್ನ ನಾವು ನೋಡ್ತಾ ಬರ್ಬೋದು. ನಾವು ದೇವಸ್ಥಾನಕ್ಕೆ ಬಂದಾಗ ಅರೌಂಡು 2:30 ಆಗಿತ್ತು. ದರ್ಶನದಕ್ಕಿಂತ ಮುಂಚೆ ಪ್ರಸಾದ ಮುಗಿಸ್ಕೊಳ್ಳಿ, 3 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಪ್ರಸಾದ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲಿರುವಂತಹ ದೇವಸ್ಥಾನ ಇದು ಕಾಲಭೈರವೇಶ್ವರನ ದೇವಸ್ಥಾನ. ಹಾಗೆಯೇ ಅತಿ ಸುಂದರವಾಗಿರುವಂತಹ ಕಾಲಭೈರವನ ಮೂರ್ತಿ ಇದೆ. ಅಯೋಧ್ಯದಲ್ಲಿ ನೀವು ಶ್ರೀರಾಮನ ಮೂರ್ತಿ ಇದೆಯಲ್ಲ, ಸೇಮ್ ಅದೇ ಥರ ನೋಡಲಿಕ್ಕಿದೆ. ಹಾಗೆ ನಾವೆಲ್ಲ ಪ್ರಸಾದವೆಲ್ಲ ತೊಗೊಂಡಾಯ್ತು. ಇವಾಗ ದೇವಸ್ಥಾನದೊಳಗೆ ದರ್ಶನವನ್ನು ಸಹ ಮಾಡಿಕೊಂಡು ಬಂದ್ವಿ. ಒಳಗಡೆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾನು ವಿಡಿಯೋನ ಮಾಡಲಿಕ್ಕಾಗಿಲ್ಲ. ಕಣ್ತುಂಬ ದೇವರ ದರ್ಶನವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಸಹ ಹಾಕಿದ್ವಿ. ದರ್ಶನಕ್ಕಂತೂ ತುಂಬ ಚೆನ್ನಾಗೇ ಆಯಿತು. ಏನಕ್ಕೆ ಅಂತ ಅಂದರೆ ಬೇರೆ ದಿನಗಳಲ್ಲಿ ಹೋದಾಗ, ಸಂಡೇ ಹೀಗೆಲ್ಲ ಗುರುವಾರ ಎಲ್ಲ ಹೋದಾಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ನಾವು ಹೋಗಿದ್ದ ದಿವಸ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಹಾಗೆಯೇ ಹೊರಗಡೆ ಎಲ್ಲ ಬಂದು ಈ ಥರ ಒಂದಿಷ್ಟು ಫೋಟೋಸ್ನೆಲ್ಲ ತೊಗೊಂಡಾಯಿತು. ಹಾಗೆಯೇ ಇಲ್ಲಿ ಪ್ರತಿ ದಿನವೂ ಸಹ ಪೂಜೆ ಟೈಮಿಗೆ 2 ಕಪ್ಪು ನಾಯಿಗಳು ಬರ್ತಾವಂತೆ, ಬಂದು ಪೂಜೆನ ಮುಗಿಸ್ಕೊಂಡು ಹೋಗ್ತಾವಂತೆ. ಕಾಲಭೈರವ ಸ್ವಾಮಿಯ ವಾಹನ ನಾಯಿ ಆಗಿರೋದ್ರಿಂದ ಸಾಕಷ್ಟು ದೇವಸ್ಥಾನಗಳಲ್ಲಿ ನೀವು ನೋಡಿರ್ತೀರಿ, ಕಾಲಭೈರವ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ನಾಯಿ ಬಂದು ಕೈ ಮುಗಿಯೋದು ಈ ಥರ ಎಲ್ಲ ಸಹ ಮಾಡ್ತಾಯಿರ್ತಾರೆ. ಇಲ್ಲೂ 2 ಸಹ ನಾಯಿ ಸಾಕಿದಾರಂತೆ. ಹಾಗೆ ಬೆಟ್ಟದ ಮೇಲೆ ಬಿಸಿಲು ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಹೋಗ್ಲಿಕ್ಕಾಗಿಲ್ಲ. ವಯಸ್ಸಾದವರು, ಅಂಗವಿಕಲರಿಗೆ ಹತ್ತಲಿಕ್ಕೆ ಆಗಲ್ಲಲ್ಲ, ಸೊ ಅವರಿಗೆ ಗಾಡಿ ವ್ಯವಸ್ಥೆ ಸಹ ಇದೆ. ದೇವಸ್ಥಾನದ ಬಾಗಿಲು ತನಕ ಕರ್ಕೊಂಬರ್ತಾರೆ. ಹಾಗೆಯೇ ದೇವರ ದರ್ಶನವನ್ನು ಸಹ ಮುಗಿಸ್ಕೊಬೋದು. ಆದಿಚುಂಚನಗಿರಿ ಕ್ಷೇತ್ರ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಕಾಲಭೈರವ ದರ್ಶನ ಸಹ ಚೆನ್ನಾಗಾಯಿತು. ಫ್ರೀ ಟೈಮಲ್ಲಿ ನಾವು ಬಂದಿದ್ದರಿಂದ ನಮಗೆ ಯಾವುದೇ ಥರ ಅಡಚಣೆ ಆಗಿಲ್ಲ. ಚೆನ್ನಾಗಿ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ನನಗೆ ತಿಳಿಸಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.